ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೋಲು ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗಳು ಕಳಪೆ ಹಾಗೂ ನರೇಗಾ ಯೋಜನೆಯ ಫಲಾನುಭವಿಗಳ ನಕಲಿ ಸಹಿ ಬಳಸಿದ್ದಾರೆಂದು ಆರೋಪಿಸಿದ ಹಿನ್ನೆಲೆಯಲ್ಲಿ ಮುಂಬಡ್ಸ್ಮನ್ ಅಧಿಕಾರಿ ಮಹೇಂದ್ರ ಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಬಂಧಿಸಿದ ನರೇಗಾ ಫಲಾನುಭವಿಗಳ ಅಸಲಿ ಸಹಿ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಗ್ರಾಮದ ಯುವ ಮುಖಂಡ ಹೇಮಂತ್ 2023-24ರಲ್ಲಿ ಗೋವಿಂದ ತೋಟದಿಂದ ರಾಜೇಶ್ ತೋಟದವರೆಗೂ ಹಾಗೂ ಪುಟ್ಟಸ್ವಾಮಿ ಮನೆಯಿಂದ ಗೋವಿಂದರವರ ಮನೆಯವರೆಗೂ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಆರೋಪಿಸಿದರು. ಅಲ್ಲದೆ ನರೇಗಾ ಯೋಜನೆಯಡಿಯಲ್ಲಿ ಸುಮಾರು 72 ಫಲಾನುಭವಿಗಳ ಹೆಸರುಗಳನ್ನು ಸಹಿಯನ್ನು ನಕಲಿ ಬಳಸಿಕೊಂಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಗ್ರಾಮ ಪಂಚಾಯತಿ ಪಿಡಿಒ ದೇವರಾಜರವರೇ ಈ ರೀತಿಯ ಎಲ್ಲಾ ನಕಲಿ ಸಹಿಗಳಿಗೆ ಕಾರಣರಾಗಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆಯಾಗಬೇಕು, ಸಂಬಂಧಿಸಿದವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೂರುದಾರ ಎಳವೇಗೌಡ, ಮಾಜಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಸದಸ್ಯ ಮಹೇಶ್ ಹಾಜರಿದ್ದರು. ಮುದ್ಗೆರೆ ಗ್ರಾಮ ಪಂಚಾಯತಿ ನಮ್ಮದು ಕೋಲೂರು ಗ್ರಾಮ 2023-24ನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿ ಯಾರು ತೋಟದಿಂದ ಮೆಟ್ಲಿಂಗ್ ಕಾಮಗಾರಿ ನಡೆದಿರ್ತದೆ. 12 ಲಕ್ಷ ರೂಪಾಯಿಗೆ 14 ಲಕ್ಷ ರೂಪಾಯಿ ಅದನ್ನು ಬೋರ್ಡಲ್ಲೂ ಸಮೇತ ಅದನ್ನು ಅಂದಾಜು ಮೊತ್ತನ ನಾವು ಹಾಕಿರಲಿಲ್ಲ. ಅದು ಮೆಟ್ಲಿಂಗ್ ಮಾಡಿದ್ರು. ಮೆಟ್ಲಿಂಗ್ ಮಾಡಾದ್ಮೇಲೆ ನಾವು ಇಲ್ಲಾಕೆ ರಸ್ತೆ ಮಾಡಿದ್ರೆ ಖಾಸಗಿ ಜಮೀನಲ್ಲಿ ಸ್ವಂತ ಜಮೀನಲ್ಲಿ ಅಂತ ಕೇಳೋದಕ್ಕೆ ಇಲ್ಲೇ ರಸ್ತೆ ಇರೋದು ಅಂತ ಕೇಳಿದ್ರು. ಆಮೇಲೆ ನಾವು ತಹಶೀಲ್ದಾರ್ಗೆ ಅರ್ಜಿ ಹಾಕಿದ್ದೀವಿ. ತಹಶೀಲ್ದಾರ್ ನಕಾಶೆ ತಗೊಂಡು ಅರ್ಜಿ ಹಾಕಿದ್ದೀವಿ. ಅದು ನಕಾಶೆ ಅಂತ ರಸ್ತೆ ಮಾಡಿಲ್ಲ ಅಂತ ನಾವು ಮಾನ್ಯ ಓಂಬುಡ್ಸ್ಮನ್ಗೆ ಮತ್ತು ಮನವಿ ಮಾಡಿದ್ದು. ಆಮೇಲೆ ನಕಲಿ ಸಹಿ NMRಗೆ ನಕಲಿ ಸಹಿ ಮಾಡಿ ಅಕೌಂಟ್ ಹೋಲ್ಡರ್ಗಳಿಂದ ದುಡ್ಡು ತಗೊಂಡಿದ್ದಾರೆ ಅಂತ ನಾವು ಆರೋಪ ಮಾಡಿದ್ದು. ಅದನ್ನು ಸೈನ್ ವೆರಿಫಿಕೇಶನ್ ಮಾಡೋಕ್ಕೆ ಇವತ್ತು ಬಸವೇಶ್ವರ ರಂಗ ಮಂದಿರಕ್ಕೆ ಓಂಬುಡ್ಸ್ಮನ್ ಸಾಹೇಬರು ಬಂದಿದ್ದರು. ಈ ನಕಲಿ ಸೈನ್ ಯಾರು ಮಾಡೋರೆ ಅಂತ ನಮಗೆ ಮಾಹಿತಿ ಇಲ್ಲ. ಇದಕ್ಕೆ ಮಾಹಿತಿ ಬೇಕು ಅಂತಂದರೆ ದೇವರಾಜ್ ಅವ್ರು ಕೇಳಿದ್ರೆ ಇದ್ರ ಬಗ್ಗೆ ನಮ್ಗೆ PDO ದೇವರಾಜ್ ಅವರು ನಮ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಸಹಿ ಮಾಡಿದವ್ರು ಯಾರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವಾಗ ಏನು ತನಿಖೆ ಮಾಡಕ್ಕೆ ಬಂದವರ? ಈಗ ಅವರು ಸೈನ್ ವೆರಿಫಿಕೇಶನ್ ಸೈನ್ ಎಲ್ಲ ಒಬ್ಬರೇ ಸೈನ್ ಮಾಡೋರು ಅಂತ ನಮ್ಗೆ ಅನುಮಾನ ಇತ್ತು. ಅದನ್ನು ನಾವು RTI ಹಾಕಿ ಮಾಹಿತಿ ತಗೊಂಡ್ವಿ. ಅದರಲ್ಲಿ ನಮ್ಗೆ ಅರ್ಧ ಕೊಟ್ಟಿದ್ದಾರೆ, ಅರ್ಧ ಕೊಟ್ಟಿಲ್ಲ. ಅವರು ಮಾಹಿತಿನೂ ಏನೇ ಕೇಳಿದ್ರು ಉಡಾಪೆ ಉತ್ತರ. ನಮ್ಮ ಹತ್ರ ಇಲ್ಲ ಸರ್, ವೆಂಡರ್ ಯಾರು ಸರ್ ನಮ್ಗೆ ಗೊತ್ತಿಲ್ಲ ಸರ್, NMR ಸೈನ್ ಮಾಡ್ತಾರೆ ಯಾರು ಸರ್ ನಮ್ಗೆ ಗೊತ್ತಿಲ್ಲ ಸರ್, ಮೊತ್ತ ಎಷ್ಟು ಸರ್, ಅಂದಾಜು ಮೊತ್ತ ಎಷ್ಟು ಸರ್, ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಸರ್ ಗೊತ್ತಿಲ್ಲ. ಇದಕ್ಕೆಲ್ಲ ನೇರ ಹೊರನೆ ದೇವರಾಜು PDO ಅವರೇ ಕಾರಣ. ಸರ್ ನಮಗೆ NMR ಅಲ್ಲಿ ಅವ್ರದ್ದು ಜಾಬ್ ಕಾರ್ಡ್ ಇಲ್ಲ, ಅವ್ರದ್ದು ಫೋಟೋದಲ್ಲಿ ಇದ್ದಾರೆ, GPS ಫೋಟೋದಲ್ಲಿ ಅವ್ರದ್ದು NMR ಇಲ್ದಿರೋದು ಫೋಟೋ ತೆಗೆದು ಹಾಕಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿದ್ವು. 4 ಜನ ಗ್ರಾಮಸ್ಥರಲ್ಲಿ ಅರ್ಜಿ ಕೊಟ್ಟವ್ರೆ. ಆಮೇಲೆ ಸೀದಾ ಅದನ್ನ ನಕಾಶೆ ರಸ್ತೆನ ಅಳತೆ ಮಾಡ್ಕೊಳ್ಳಿ ಅಂತ ಗ್ರಾಮಸ್ಥರು ತಹಸೀಲ್ದಾರ್ಗೆ ಮನವಿ ಮಾಡಿದ್ದೀವಿ. ಅದನ್ನ ಭಾಗವರೆಗೂ ತಡೀರಿ ಅಂತ ಓಂಬುಡ್ಸ್ಮನ್ ಅವ್ರಿಗೆ ಹೇಳಿದ್ರೆ ಅವರು ಸ್ವಲ್ಪ ನಮ್ಮ ಕೈಲಿ ಆಗಲ್ಲ, ನಾವು ವಿಲೇವಾರಿ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಮಾಹಿತಿ ಕೊಟ್ಬಿಟ್ಟು ಇವಾಗ ನಿಮ್ಮ ಮುಂದೆ ಅದು ಕರೆಸಿ ಮಾತಾಡ್ತೀವಿ. ಒಟ್ಟಾರೆ ಹಣ ದುರುಪಯೋಗ 100% ದುರುಪಯೋಗ ಆಗಿದೆ ಸರ್. ಇವ್ರ ವಿರುದ್ಧ ಯಾರು ತಪ್ಪು ಮಾಡವ್ರೆ, ಇದ್ರ ವಿರುದ್ಧ PDO ದೇವರಾಜು ವಿರುದ್ಧ ಮತ್ತೆ ಯಾರು ಅದ್ರ ಕಾರ್ಯಕ್ರಮವನ್ನು ಯಾರು ತಪ್ಪು ಮಾಡೋರು ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಓಂಬುಡ್ಸ್ಮನ್ ಅಂತ ನಾವು ಅವ್ರಿಗೆ ನ್ಯಾಯ ಕೊಡ್ತಾರೆ ಅಂತ ನಾವು ಭರವಸೆ ಇಟ್ಕೊಂಡಿದ್ವಿ. ಅವ್ರೇನಾರು ನಮಗೆ ಮಾನ್ಯ ಓಂಬುಡ್ಸ್ಮನ್ ಅವರು ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದರೆ ನಾವು ಅಪಿಲೇಟರಿ ಅಥಾರಿಟಿ ಏನಿದೆ ಬೆಂಗಳೂರು, ನಾವು ಅದು ಮುಂದಕ್ಕೆ ಹೋಗೋಕ್ಕೆ ನಾವೆಲ್ಲ ತಯಾರಿನೂ ನಮ್ಮ ಲಾಯರ್ ಹೇಳಿದರೆ ಎಲ್ಲ ತಯಾರಿನೂ ನಾವು ಮಾಡ್ಕೊಂಡಿದ್ದೀವಿ. ಅವ್ರ ವರದಿಗೋಸ್ಕರ ಕಾಯ್ತಾ ಇದೀವಿ. ಅವ್ರ ವರದಿ ನಮಗೆ ಅನುಕೂಲ ಆಗಲಿಲ್ಲ ಅಂತಂದ್ರೆ, ನ್ಯಾಯಸಮ್ಮತವಾಗಿಲ್ಲ ಅಂತಂದರೆ, ಅವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಲ್ಲ ಅಂತಂದರೆ ನಾವು ಮುಂದುವರಿತೀವಿ ಸರ್.